ಓಂ ಯಸ್ಯಾಃ ಸಮಸ್ತಾಃ ಸುರತಾಃ ಸಮುದೀರಣೇನ ತೃಪ್ತಿಂ ಪ್ರಯಾತಿ ಸಕಲೇಷು ಮಖೇಷು ದೇವಿ ಸ್ವಾಹಾಸಿ ವೈ ಪಿತೃಗಣಸ್ಯ ಚ ತೃಪ್ತಿಹೇತು ರುಚ್ಚಾರ್ಯಸೇ ತ್ವಮತ ಏವ ಜನೈಃ ಸ್ವಧಾ ಚ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೆಪ್ಟೆಂಬರ್ ತಿಂಗಳು ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಇಲ್ಲ. ನಿಮಗೆ ಸುಖವನ್ನು ಹಾಗೂ ಶುಭ ಕಾರ್ಯವನ್ನು ಕೊಡುವಂತಹ ಸ್ಥಾನದ ಅಧಿಪತಿಯಾದಂಥ ಗುರು ದಶಮದಲ್ಲಿದ್ದಾರೆ, ಅಂದರೆ 10ನೇ ಮನೆಯಲ್ಲಿ. ನಿಮ್ಮ ರಾಶ್ಯಾಧಿಪತಿ ಬುಧನ ಮತ್ತೊಂದು ಮನೆಯಲ್ಲಿ ಇದ್ದಾರೆ. ಹಾಗಾಗಿ ಗುರುಬಲ ಇಲ್ಲ. ಅದೊಂದು ನೆಗೆಟಿವ್ ಅಂತ ತಗೊಳ್ಬೋದು ನಾವು. ಈ ಮಾಸದಲ್ಲಿ ಸ್ವಲ್ಪ ಏರಿಳಿತಗಳು ಜಾಸ್ತಿ ಇರುತ್ತೆ. ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನೋದು ಸ್ವಲ್ಪ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಶನಿ ಅಂತೂ ಸಪ್ತಮದಲ್ಲಿ ಕಂಟಕ ಶನಿ ಪ್ರಭಾವ, ಸ್ವಲ್ಪ ಈ ವಕ್ರಗತಿಗಳು ಸ್ಟೇಟಸ್ಸು ನಡೀತಾ ಇರೋದ್ರಿಂದ ಸ್ವಲ್ಪ ಶನಿ ಪ್ರಭಾವ ನಿಮ್ಮ ಮೇಲೆ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸರಿ, ಹಾಗಾದರೆ ಶನಿ ಮತ್ತು ಗುರುನ ಎಲ್ಲ ವಿಚಾರಗಳನ್ನು ನೋಡಬೇಕಾ? ಗೋಚಾರದಲ್ಲಿ ಬೇರೆ ಗ್ರಹಗಳನ್ನು ಇಂಪಾರ್ಟೆಂಟಾಗಿ ತಗೊಳ್ಬೇಕಾಗತ್ತೆ. ಈ ಉದಾಹರಣೆಗೆ 13ನೇ ತಾರೀಕು ಕುಜ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಹೋಗ್ತಾರೆ. ದ್ವಿತೀಯ ಕುಜ ಅಂತಂದರೆ ತಾತ್ಕಾಲಿಕ ಕುಜದೋಷ. ಕುಜನಿಗೆ ಅದು ಶತ್ರು ಮನೆಯೂ ಹೌದು. ತಾತ್ಕಾಲಿಕ ಕುಜದೋಷ ಅನ್ನುವಂಥದ್ದು ನಿಮಗೆ ಪ್ರಾರಂಭ ಆಗುತ್ತೆ 13ನೇ ತಾರೀಕಿಂದ. ಒಂದು ಕಡೆ ಗುರು ಚೆನ್ನಾಗಿಲ್ಲ, ಒಂದು ಕಡೆ ಶನಿ ಚೆನ್ನಾಗಿಲ್ಲ, ಇನ್ನೊಂದು ಕಡೆ ಕುಜನೂ ಚೆನ್ನಾಗಿಲ್ಲ. ಕುಜ ನಿಮಗೆ ತೃತೀಯ ಮತ್ತು ಅಷ್ಟಮಾಧಿಪತಿ, ಅಂದರೆ ಧೈರ್ಯ, ಸ್ಥೈರ್ಯ, ಶೌರ್ಯ ಹಾಗೂ ಅದೃಷ್ಟ ಸ್ಥಾನಾಧಿಪತಿ ಆದಂಥ ಕುಜ ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಧೈರ್ಯ ಕಡಿಮೆ ಆಗುತ್ತೆ, ಸ್ವಲ್ಪ ನಿಮ್ಮ ಸ್ಪೀಡ್ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 10 ದಿನದಲ್ಲಿ ಆಗಬೇಕಾಗಿರೋ ಕೆಲಸ 30 ದಿನಕ್ಕೆ ಆಗುತ್ತೆ. ಈ ರೀತಿಯಾದಂಥ ಸ್ವಲ್ಪ ಎಕ್ಸ್ಪ್ಯಾನ್ಷನ್ಸ್, ಟೈಮಿಂಗ್ ಆ್ಯಂಡ್ ಡೇಟ್ ಎಕ್ಸ್ಪ್ಯಾನ್ಷನ್ಸ್ ಜಾಸ್ತಿ ಆಗುತ್ತೆ ನಿಮಗೆ. ಇನ್ನು ಶುಕ್ರ 14ನೇ ತಾರೀಕಿನವರೆಗೂ ಶುಕ್ರ ಲಾಭಸ್ಥಾನದಲ್ಲಿ ಇರ್ತಾರೆ. 14ನೇ ತಾರೀಕು ಶುಕ್ರ ವ್ಯಯ ಸ್ಥಾನಕ್ಕೆ, ಶತ್ರು ಸ್ಥಾನಕ್ಕೆ ಬಂದುಬಿಡ್ತಾರೆ. ಅಲ್ಲಿಗೆ ನಿಮ್ಮ ಧನ ಸ್ಥಾನಕ್ಕೂ ಮತ್ತು ಕುಟುಂಬ ಸ್ಥಾನಕ್ಕೂ, ವಾಕ್ಸ್ಥಾನಕ್ಕೂ, ವಿದ್ಯಾಸ್ಥಾನಕ್ಕೂ ಹಾಗೂ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ ಬಲಹೀನವಾಗಿಬಿಡ್ತಾರೆ. ಶುಕ್ರನು ನಿಮಗೆ ಈ ತಿಂಗಳು ಚೆನ್ನಾಗಿಲ್ಲ. ಇನ್ನು ನಿಮ್ಮ ರಾಶ್ಯಾಧಿಪತಿ ಅಂತ ಬುಧ ಮಾತ್ರ ನಿಮ್ಮ ರಾಶಿಗೆ ಬಂದು ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಯಾವತ್ತು? 15ನೇ ತಾರೀಕು. 15ನೇ ತಾರೀಕಿನಿಂದ ಬುಧ ಮಾತ್ರ ನಿಮಗೆ ಪಾಸಿಟಿವ್ ಪ್ಲಸ್ ಪಾಯಿಂಟ್. ಯಾಕಂದರೆ ಅವರು ಉಚ್ಚ ಸ್ಥಾನಕ್ಕೆ ಬಂದು ಭದ್ರ ಯೋಗ ಆಕ್ಟಿವೇಟ್ ಆಗುತ್ತೆ. ಬುಧನಿಂದ ವಿದ್ಯೆ ಹಾಗೂ ವ್ಯಾಪಾರ, ಬುದ್ಧಿವಂತಿಕೆ ಇವೆಲ್ಲ ಸ್ವಲ್ಪ ನಡ್ಕೊಂಡು ಹೋಗುತ್ತೆ. ಬಿಟ್ಟರೆ ಬುಧನಿಂದ ಮಾತ್ರ ಯೋಗ ಕಾಣ್ತಾ ಇದೆ, ಬಿಟ್ಟರೆ ಬೇರೆ ಗ್ರಹಗಳಿಂದ ಯೋಗ ಕಾಣ್ತಾ ಇಲ್ಲ. ಇನ್ನು ಸೂರ್ಯ 17ನೇ ತಾರೀಕು ಸೂರ್ಯನು ನಿಮ್ಮ ರಾಶಿಗೆ ಬಂದು ಬಿಡ್ತಾರೆ. ಅವಾಗೇನಾಯಿತು? ಬುಧ ಮತ್ತು ಆದಿತ್ಯ ಇಬ್ಬರು ಸೇರಿದಾಗ ಬುಧಾದಿತ್ಯ ಯೋಗ ಬಂತು. ಅವಾಗ ಸೂರ್ಯ ಹಾಗೂ ಬುಧ 2 ಗ್ರಹಗಳು ಮಾತ್ರ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಬಲಿಷ್ಠವಾಗಿದೆ. ಜೊತೆಗೆ 12ನೇ ಮನೆ ಕೇತು ಉತ್ತಮ, ಒಳ್ಳೆಯದು. 6ನೇ ಮನೆ ರಾಹುನು ಒಳ್ಳೆಯದು. ರಾಹು ಕೇತುಗಳ ಪ್ರಭಾವದಿಂದ ಏನೂ ಸಮಸ್ಯೆಗಳು ನಿಮಗಿಲ್ಲ. ಈಗ ನಾವು ಶನಿ, ಗುರು, ಕುಜ, ಶುಕ್ರ 4 ಗ್ರಹಗಳು ನಿಮಗೆ ಬಲಹೀನವಾಗಿರೋದ್ರಿಂದ, ಈಗ ಶುಕ್ರ ಅಂತಂದರೆ ವಿವಾಹ, ವಾಹನ, ಶುಭ ಕಾರ್ಯ, ಅಂದ, ಈ ಎಲ್ಲ ವಿಚಾರದಲ್ಲೂ ಸ್ವಲ್ಪ ನೆಗೆಟಿವ್. ವಿವಾಹ ವಿಚಾರದ ಪ್ರಯತ್ನಗಳೆಲ್ಲ ಸ್ವಲ್ಪ ಅನಾನುಕೂಲ ಆಗುತ್ತೆ. ವಾಹನ ಕೊಳ್ಳುವಂಥದ್ದು ಈ ತಿಂಗಳು ಬೇಡ. ವಾಹನವನ್ನು ಕೊಳ್ಳೋದಾಗಲಿ, ವಾಹನ ಓಡಿಸುವಂಥವ್ರಿಗಾಗಲಿ ಅಷ್ಟೊಂದೇನು ಪಾಸಿಟಿವ್ ಈ ತಿಂಗಳಲ್ಲಿ ಕಾಣ್ತಾ ಇಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನೂತನ ವಾಹನ ಖರೀದಿಗೆ ಯೋಗ ಇಲ್ಲ ಈ ತಿಂಗಳು ಕನ್ಯಾ ರಾಶಿಯವರಿಗೆ. ಮೇಲಾಗಿ ಕುಜ ಒಂದು ಭೂಮಿಗೆ ಅಧಿಪತಿ ಅಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಕಾಂಟ್ರಾಕ್ಟರ್ಸ್ಗೆ, ಸಿವಿಲ್ಸ್ಗೆ, ಈ ಸಿವಿಲ್ ಕಾಂಟ್ರಾಕ್ಟರ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ, ವ್ಯವಸಾಯ ಮಾಡುವಂಥವ್ರಿಗೆ, ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರಿಗೆ ಯಾರಿಗೂ ಕೂಡ ಅಷ್ಟೊಂದು ಉತ್ತಮವಾದ ಮಾಸ ಅಲ್ಲ ಈ ತಿಂಗಳು. ಇನ್ನು ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಅಥವಾ ಉದ್ಯೋಗದಲ್ಲಿ ನಷ್ಟವಾಗುವ ಸಾಧ್ಯತೆ, ಸ್ಥಾನ ಪಲ್ಲಟವಾಗುವಂಥ ಸಾಧ್ಯತೆ ಇವೆಲ್ಲವೂ ಕಾಣ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶನಿ ಪ್ರಭಾವಕ್ಕೂ ಒಳಗಾಗಿದ್ದೀರ. ಇನ್ನು ಧನಾಧಿಪತಿ, ಸಂತಾನ ಸ್ಥಾನಾಧಿಪತಿ, ಸಂತಾನಕ್ಕೆ ಕಾರಕ, ಧನಕ್ಕೆ ಕಾರಕ, ಸ್ಥಾನಾಧಿಪತಿ ಅಲ್ಲ ಕಾರಕ ಆಗಿರ್ತಕ್ಕಂಥ ಗುರುನು ನಿಮಗೆ ಬಲ ಇಲ್ಲದೆ ಇರೋದ್ರಿಂದ
ವಿಳಂಬ ಸಂತಾನ, ಈ ತಿಂಗಳು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಅಲ್ಲ, ಹಾಗಾಗಿ ನಿಮ್ಮ ಪ್ರಯತ್ನ ಬೇಡ. ಜೊತೆಗೆ ಹಣದ ಅನಾನುಕೂಲಗಳು, ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನುವಂಥದ್ದು ಈ ತಿಂಗಳಲ್ಲಿ ನಿಮಗೆ ಕಾಡುತ್ತೆ. ಒಟ್ಟಾರೆ ಹೇಳ್ಬೇಕಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಷ್ಟೊಂದು ಉತ್ತಮ ಇಲ್ಲ. ನೀವೇನಾದರೂ ಡಿಸಿಷನ್ಸ್ ತೊಗೊಳ್ಬೇಕು, ಏನಾದರೂ ಮಾಡಬೇಕು ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ಕಡ್ಡಾಯವಾಗಿ ತೋರಿಸ್ಕೊಳ್ಳೇಬೇಕು. ಯಾಕೆಂದರೆ ಗುರು ಶನಿ ಶುಕ್ರ ಕುಜ 4 ಗ್ರಹಗಳು ಚೆನ್ನಾಗಿಲ್ಲ. 4 ಗ್ರಹಗಳು ಚೆನ್ನಾಗಿಲ್ಲ ಅಂತಂದಾಗ ನಿಮಗೇನಾದರೂ ಒಂದು ಸ್ವಲ್ಪ ತೊಂದರೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ಸರಳ ಪರಿಹಾರ ಇದೆಯಾ, ಗ್ರಹಗಳನ್ನು ಸ್ವಲ್ಪ ಬಲ ಮಾಡೋದಕ್ಕೆ ಏನಾದರೂ ಸರಳ ಪರಿಹಾರ ಇದೆಯಾ ಅಂತ ತಿಳ್ಕೊಂಬಿಟ್ರೆ ಖಂಡಿತವಾಗಲೂ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಚೆನ್ನಾಗಿರುತ್ತೆ. ಹಾಗಾಗಿ ಜಾತಕ ತೋರಿಸ್ಕೊಳ್ಳೋದು ಮಿಸ್ ಮಾಡ್ಕೋಬೇಡಿ. ಇನ್ನು ರಾಹು 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರಬಹುದು. ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು. 6ನೇ ಮನೆ ರಾಹು ಉತ್ತಮನೇ, ಬಟ್ ಏನಾದರೂ ಋಣರೋಗ ಶತ್ರುಸ್ಥಾನ ಆದ್ದರಿಂದ ಸ್ವಲ್ಪ ಸಾಲ ಮಾಡುವಂಥ ಸಾಧ್ಯತೆಗಳು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿ ಹಾಸ್ಪಿಟಲ್ಗೆ ಹೋಗೋದು, ಟ್ರೀಟ್ಮೆಂಟ್ ತೊಗೊಳ್ಳೋದು, ಡಾಕ್ಟ್ರನ್ನ ಭೇಟಿ ಮಾಡೋದು, ಈ ಥರದ್ದೆಲ್ಲ ಸಾಧ್ಯತೆಗಳು ನಿಮಗಿಲ್ಲ ಅಂದರೂ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಥರ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ 7ನೇ ತಾರೀಕು, ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿ ಇದೆ. ಅವತ್ತಿನ ದಿನ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ನವಗ್ರಹಗಳಿರುತ್ತೆ. ದೇವಮೂಲೆಯಲ್ಲಿ, ಈಶಾನ್ಯ ಮೂಲೆಯಲ್ಲಿ ಇರುತ್ತೆ. ಆ ನವಗ್ರಹಗಳಲ್ಲಿ ಕುಬೇರ ಮೂಲೆ ಅಂದರೆ ನೈಋತ್ಯ ಭಾಗದಲ್ಲಿರತಕ್ಕಂಥ ಗ್ರಹ ರಾಹು. ರಾಹು ಗ್ರಹಕ್ಕೆ ಒಂದು ಪೂಜೆ, ಒಂದು ಹಾಲಾಭಿಷೇಕ, ಒಂದು ಅರ್ಚನೆ ಇತ್ಯಾದಿಗಳು ಮಾಡಿಸೋದ್ರಿಂದ, ರಾಹು ಜಯಂತಿ ದಿನ ರಾಹುವನ್ನು ಪ್ರಾರ್ಥನೆ ದರ್ಶನ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ರಾಹುವಿಂದ ಸಂಬಂಧಪಟ್ಟಂಥ ಸಮಸ್ಯೆಗಳೇನು, ಸಾಲ ಮಾಡುವಂಥದ್ದು ಅಥವಾ ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು ನಿವಾರಣೆ ಆಗುತ್ತೆ. ಇನ್ನು 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ. ಸ್ವಲ್ಪ ಜನ ಮಾಡ್ತಾರೆ ಅದನ್ನು, ನಿಮಗೆ ಪದ್ಧತಿ ಇದ್ದರೆ ಖಂಡಿತ ಮಾಡಿ, ಒಳ್ಳೆಯದು. 8ನೇ ತಾರೀಕಿಂದ ಮಹಾಲಯ ಪಕ್ಷ ಆರಂಭ. ಸೆಪ್ಟೆಂಬರ್ 8ರಿಂದ ಮಹಾಲಯ ಪಕ್ಷ 15 ದಿನ ಪಿತೃಗಳಿಗೆ ಅಂತ ಮೀಸಲಾಗಿಟ್ಟಿರ್ತಕ್ಕಂಥ ದಿನಗಳನ್ನು ಮಹಾಲಯ ಪಕ್ಷ ಅಂತ ಕರಿತೀವಿ. ಪಕ್ಷ ಅಂದರೆ 15 ದಿನ. ಈ 15 ದಿನದಲ್ಲಿ ಪಿತೃಪೂಜೆ ಅನ್ನುವಂಥದ್ದು ಮಾಡಬೇಕು. 8ನೇ ತಾರೀಕು ಪ್ರಾರಂಭ ಆದರೆ 22ನೇ ತಾರೀಕುವರೆಗೂ ನಿಮಗೆ, 22 ನವರಾತ್ರಿ ಪ್ರಾರಂಭ, 21ನೇ ತಾರೀಕುವರೆಗೂ ನಿಮಗೆ 15 ದಿನ ಮಹಾಲಯ ಪಕ್ಷ ಇರುತ್ತೆ. ಮಹಾಲಯ ಅಮಾವಾಸ್ಯೆ ಕೂಡ ನಿಮಗೆ 21ನೇ ತಾರೀಕು ಬರೋದರಿಂದ ಅವತ್ತಿನ ದಿನ ಸುಮಾರು ಜನ ಮಹಾಲಯ ಅಮಾವಾಸ್ಯೆ ದಿನವೇ ಹಿರಿಯರಿಗೆ ಪೂಜೆ ಮಾಡುವಂಥ ಪದ್ಧತಿ ಇದೆ. ನೀವು ಅದನ್ನು ಮಾಡುವಂಥದ್ದು ಭಾಳ ಉತ್ತಮ. ಇನ್ನು 17ನೇ ತಾರೀಕು ಈ ಮಧ್ಯೆ ವಿಶ್ವಕರ್ಮ ಜಯಂತಿ ಬರುತ್ತೆ. ಅವತ್ತು ವಿಶ್ವಕರ್ಮ ಜನಾಂಗದವರಿಗೆ ಭಾಳ ದೊಡ್ಡ ಹಬ್ಬ. ಅವತ್ತಿನ ದಿನ ವಿಶ್ವಕರ್ಮರ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಮಾಡಿ ಬಹಳ ವಿಶೇಷವಾದಂಥ ಹಬ್ಬ ಅಂತ ಹೇಳ್ಬೋದು ನಾವು. 22ನೇ ತಾರೀಕು ನವರಾತ್ರಿ ಆರಂಭ, ಶರನ್ನವರಾತ್ರಿ ಆರಂಭ ಆಗುತ್ತೆ. ದೇವಿ ಪೂಜೆ, ದೇವಿ ಆರಾಧನೆ ಮಾಡುವಂಥದ್ದು. 29 ಸರಸ್ವತಿ ಪೂಜೆ, 30ನೇ ತಾರೀಕು ದುರ್ಗಾಷ್ಟಮಿ. ಇದು ಈ ತಿಂಗಳ ಒಂದು ವಿಶೇಷತೆಗಳಾದರೆ ಯಾವುದೇ ನಿರ್ಧಾರಗಳನ್ನು ಈ ತಿಂಗಳಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ. ಮೇಜರ್ ಡಿಸಿಷನ್ಸ್ ಯಾವುದು ಬೇಡ. ಯಾಕೆಂದರೆ ಈ ಮೇಜರ್ ಡಿಸಿಷನ್ಸ್ ಅಂತ ಬಂದಾಗ ಈ ತಿಂಗಳು ಫೇಲ್ಯೂರ್ಸ್ ಜಾಸ್ತಿ ಇದೆ ನಿಮಗೆ. ಸರ್ಕಾರಿ ಉದ್ಯೋಗ ಮಾಡುವಂಥವ್ರು ಕೂಡ ಅನಾನುಕೂಲವೇ, ಅಷ್ಟೊಂದೇನು ಉತ್ತಮ ಇಲ್ಲ. ಈ ದಲ್ಲಾಳಿಗಳು, ಮೀಡಿಯೇಟರ್ಸು, ಮಧ್ಯವರ್ತಿಗಳಿಗೆ ಈ ತಿಂಗಳು ಸ್ವಲ್ಪ ಹೊಡೆತ ಜಾಸ್ತಿ ಇರುತ್ತೆ. ಆಮೇಲೆ ಏನಾದರೂ ಒಂದು ಸ್ವಲ್ಪ ಈ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಎಚ್ಚರಿಕೆ ಭಾಳ ಮುಖ್ಯ. ಜೊತೆಗೆ ಕುಜ ಚೆನ್ನಾಗಿದ್ದರಿಂದ ಸುಬ್ರಹ್ಮಣ್ಯನ ಆರಾಧನೆ, ಶುಕ್ರ ಚೆನ್ನಾಗಿದ್ದರಿಂದ ದೇವಿ ಆರಾಧನೆ. ಆರಾಧನೆ ಅಂತಂದರೆ ನಾವು ಪ್ರತಿನಿತ್ಯ ನೀವು ಆರಾಧನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇರಬೇಕು ಅಂತೆಲ್ಲ. ಒಂದು ಕೆಲವೊಂದು ದೇವಿ ಸ್ತೋತ್ರಗಳನ್ನು ಕೇಳುವಂಥದ್ದು, ಸುಬ್ರಹ್ಮಣ್ಯನ ಸ್ತೋತ್ರಗಳ ಕೇಳುವಂಥದ್ದು, ಅನುಕೂಲ ಇದ್ದರೆ ಮನೆ ಪಕ್ಕದಲ್ಲೇ ದೇವಿ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಹೋಗಿ ಬರುವಂಥದ್ದು, ಇದೆಲ್ಲ ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಮಾಡ್ಕೊಳ್ಳೋದ್ರಿಂದ ಈ ಪೆಟ್ಟು ಅನ್ನುವಂಥದ್ದು ಭಾಳ ಕಡಿಮೆ ಬೀಳುತ್ತೆ, ತಡಿಬೋದು. ಆ ಪೆಟ್ಟಿಂದ ನಿಮಗೇನು ದೊಡ್ಡ ಸಮಸ್ಯೆ ಆಗಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಪರಿಹಾರಗಳನ್ನು ನೆಗ್ಲಿಜೆನ್ಸಿ ಮಾಡಬೇಡಿ. ಬುಧ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಗೆ ಬರ್ತಾರೆ ಅಂತಂದರೆ ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ. ವಿದ್ಯಾರ್ಥಿಗಳಂತೂ ಭಾಳ ಅನುಕೂಲ ಆಗಿಬಿಡುತ್ತೆ. ವ್ಯಾಪಾರಿಗಳಿಗಂತೂ ತುಂಬ ಉತ್ತಮ ಇರುತ್ತೆ. ಆದರೆ ಹೊಸ ವ್ಯಾಪಾರಕ್ಕೆ ಇದು ಕರೆಕ್ಟಾದ ಸಮಯ ಅಲ್ಲ. ವ್ಯಾಪಾರ ಮಾಡ್ತಾ ಇರೋರು ತುಂಬ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ವ್ಯಾಪಾರ, ಬೀದಿ ಬದಿ ವ್ಯಾಪಾರ ಆಗ್ಬೋದು, ತರಕಾರಿ, ಹಣ್ಣು, ಹಾಲು, ಈ ಥರ ವ್ಯಾಪಾರ ಮಾಡುವಂಥವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ರೈತರಿಗೆ ತೊಂದರೆ ಆಗೋದ್ರಿಂದ ಈ ತಿಂಗಳು ಸ್ವಲ್ಪ ಅನಾನುಕೂಲ. ಈ ಕ್ಯಾಟ್ಲ್ ಫಾರ್ಮು, ಫಿಶಿಂಗು, ಹೈನುಗಾರಿಕೆ ಅಂತೀವಲ್ಲ ಅದನ್ನೆಲ್ಲ ಮಾಡೋಂಥವ್ರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣ ಈ ತಿಂಗಳು ಸ್ವಲ್ಪ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಹೆಚ್ಚು ಪ್ರಯಾಣ ಮಾಡಿದರೆ ಜ್ವರ, ಕಫ, ಕೆಮ್ಮು, ಮೈಕೈ ನೋವು ಬರುವಂಥ ಸಾಧ್ಯತೆಗಳು ಈ ತಿಂಗಳು ಭಾಳ ಜಾಸ್ತಿ ಇರುತ್ತೆ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ನೀವು ಕುಜ ಬಲಹೀನನಾಗಿರೋದ್ರಿಂದ, ತೃತೀಯ ಅಂತಂದರೆ ನಿಮಗೆ ಧೈರ್ಯ, ಸ್ಥೈರ್ಯ, ಶೌರ್ಯ ಸ್ಥಾನ, ಸ್ವಲ್ಪ ಶಕ್ತಿ ಕುಂದುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ.
ಒಟ್ಟಾರೆ ಹೇಳಬೇಕು ಅಂತಂದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲನೂ ಅಲ್ಲ, ಅದಕ್ಕಿಂತ ಕಡಿಮೆ ಇದ್ದು ಒಂದು ಔಟ್ ಆಫ್ 100ಗೆ 30-35% ಮಾತ್ರ ಬಲ ಇದೆ. ಅದು ಬುಧ ಮತ್ತು ಸೂರ್ಯನಿಂದ ಮಾತ್ರ ಬಲ ಇರೋದ್ರಿಂದ, ಬೇರೆ ಗ್ರಹಗಳು ಬಲಹೀನವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಭಗವಂತನನ್ನು ನಂಬಿ ಫಿನಾನ್ಷಿಯಲ್ ಕ್ರೈಸಿಸ್ ಮಾಡಿ ಸಾಲ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂಚೂರು ಜಿಪುಣತನವನ್ನು ಕನ್ಯಾ ರಾಶಿಯವರು ಈ ತಿಂಗಳು ಅಭ್ಯಾಸ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಜಿಪುಣತನ ಇದ್ದಷ್ಟು ಕೂಡ ನಿಮಗೆ ತುಂಬ ಒಳ್ಳೆಯ ಫಲ ಸಿಗುತ್ತೆ, ದುಡ್ಡು ಕೈಯಲ್ಲಿ ನಿಲ್ಲುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.